ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟ 2024 ಕೇಳಿ. ಬೆಂಗಳೂರಿನಲ್ಲಿ ಇಂದು ಮುಕ್ತಾಯಗೊಂಡ ತೃತೀಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟ 2024 ವರದಿ. ಇದುವರೆಗೂ ಯಾರು ಮಾಡಿಲ್ಲ ಇಂಡಿಯಾದಲ್ಲಿ ಮಿನಿ ಒಲಿಂಪಿಕ್ಸ್. ನಾವೇ ಫಸ್ಟ್ ಕರ್ನಾಟಕ ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೆ ಒಂದು ಎಂಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ನವೆಂಬರ್ 14ರಿಂದ 20ರವರೆಗೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ 3ನೇ ಆವೃತ್ತಿಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಿತ್ತು. ಗ್ರಾಮೀಣ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವುದು, ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವುದು ಹಾಗೂ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವುದು ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿತ್ತು. ಸುಮಾರು ಒಂದು ವಾರ ನಡೆದ ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ರಾಜ್ಯದ 14 ವಯೋಮಿತಿಯ 4,000ಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದರು. ಗುಂಪು ಸಹಿತ 24 ವಿವಿಧ ಕ್ರೀಡೆಗಳು ಹಾಗೂ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ತೃತೀಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಡೆದ ಪಂದ್ಯಾವಳಿಯ ಕುರಿತು ಸಮಗ್ರ ಮಾಹಿತಿ ನಮ್ಮ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ. ಪ್ರಿಯ ಕೇಳುಗರೆ, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಮಿನಿ ಒಲಿಂಪಿಕ್ಸ್ ನಡೆಯುತ್ತಾ ಇದೆ. ಇದನ್ನು ಆಯೋಜಿಸಿದ ಬಗ್ಗೆ, ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ HT ಮಹಾದೇವ್, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಎಕ್ಸ್. ನನ್ನ ತಾಂತ್ರಿಕ ಅಧಿಕಾರಿಯಾಗಿ ಹಾಸನ ಜಿಲ್ಲಾ ಸೆಕ್ರೆಟರಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ ತರದ ವಿದ್ಯಾರ್ಥಿಗಳು ಅಥವಾ ಯಾವ ತರದ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ? ಇದರಲ್ಲಿ ಹೆಚ್ಚಿನದಾಗಿ ಹೈಸ್ಕೂಲ್ ಮಕ್ಕಳು, 7ನೇ ಕ್ಲಾಸ್ ಇರಬಹುದು ಅಥವಾ 8 ಇರಬಹುದು, ಬಿಲೋ 14 ಇಯರ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್. ಇದು 3ನೇ ರಾಜ್ಯ ಮಿನಿ ಒಲಿಂಪಿಕ್ಸ್ ಅಂತೇಳಿ ಒಲಿಂಪಿಕ್ ಅಸೋಸಿಯೇಷನ್ ಎವರಿ ಇಯರ್ ಇದನ್ನು ಆರ್ಗನೈಸ್ ಮಾಡಿ ಪ್ರಮೋಟ್ ಸ್ಪೋರ್ಟ್ಸ್ ಫಾರ್ ಬೇಸಿಕ್ ಲೆವೆಲ್ ಅಲ್ಲಿ ಒಂದು ಸ್ಪೋರ್ಟ್ಸ್ ನ ಪ್ರಮೋಟ್ ಮಾಡೋಕ್ಕೋಸ್ಕರ ಇದನ್ನ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದರಂತೆ ಇದರಲ್ಲಿ ಎಲ್ಲಾ 24 ಕ್ರೀಡೆಗಳು ನಡೀತದೆ. 14 ಇಯರ್ಸ್ ಬಾಯ್ಸ್ಗೆ 100, 200, 600, 80 ಮೀಟರ್ ಹರ್ಡಲ್ಸ್, 4x100 ರಿಲೇ, ಹೈ ಜಂಪ್, ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್, ಕಿಡ್ಸ್ ಜಾವೆಲಿನ್ ಅಂತೇಳಿ ಮಕ್ಕಳಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮುಂದಿನ ಡೆವಲಪ್ಮೆಂಟ್ಗೆ ಮಕ್ಕಳನ್ನ ಅಭಿವೃದ್ಧಿಪಡಿಸೋಕ್ಕೋಸ್ಕರ ಈಗಿನ ಮಕ್ಕಳು ಏನು ಅವರಲ್ಲಿ ಪ್ರತಿಭೆಯನ್ನು ಅದನ್ನ ಆಯ್ದು ಸರ್ಕಾರ ಗಮನಿಸಿ ಅವರಿಗೆ ಉತ್ತಮ ಕೋಚಿಂಗ್ ಮತ್ತೆ ತರಬೇತಿ ನೀಡೋದಕ್ಕೆ ಉತ್ತಮ ವೇದಿಕೆ ಅಂತ ಆಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಹುಶಃ ಬಹಳಷ್ಟು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಹೌದು, ಇದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಬರ್ತದೆ. ಇಲ್ಲಿ ಒಂದು ಜಿಲ್ಲೆಗೆ 8 ಜನ ಅಥ್ಲೆಟ್ಗಳು ಪ್ಲಸ್ ಬಾಯ್ಸ್ ಅಂಡ್ ಗರ್ಲ್ಸ್ ಸೇರಿ ಮತ್ತೆ ಒಂದು ಕೋಚ್ ಕಮ್ ಮ್ಯಾನೇಜರ್ ಅಂತೇಳಿ 9 ಜನಕ್ಕೆ ಎಲಿಜಿಬಲ್ ಮಾಡಿದ್ದಾರೆ. ಇದು ಫಿಲ್ಟರ್ ಆಗೇ ಬರ್ತದೆ. ಅಲ್ಲಿ ಸೆಲೆಕ್ಷನ್ ಮಾಡಿ ಸ್ಟೇಟ್ ಲೆವೆಲ್ಗೆ ಜಿಲ್ಲೆಯಿಂದ ಕಳಿಸ್ಕೊಡೋದು. ಇಲ್ಲಿಗೆ ರಾಜ್ಯದ ಏನು ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಗುಲ್ಬರ್ಗ, ಬೀದರ್, ಬೆಳಗಾಂ, ಕಾರವಾರ, ದಕ್ಷಿಣ ಕನ್ನಡ, ಈ ತರ ಎಲ್ಲಾ ಜಿಲ್ಲೆಗಳು ಇಲ್ಲಿ ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ಒಂದು ಫಲಿತಾಂಶವನ್ನ ಕೊಡ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ. ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಲ್ಲಿ ನಾವು AFI ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಅದು ಬೇರೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ತಿರ್ತಾರೆ. ನಾವು ಇಲ್ಲಿ ಏನು ನಮ್ದು ಇದೆ 14, 16, 18, 20, 23 ಮೆನ್ ಅಂಡ್ ವುಮೆನ್ ಅಂತ ಈ ತರ ನಾವು ಆರ್ಗನೈಸ್ ಮಾಡಿ ಈ ಮಕ್ಕಳನ್ನ ಸೌತ್ ಝೋನ್ಗೆ ಕಳಿಸೋದಿರ್ತದೆ ನಮ್ಮಲ್ಲಿ. ಅದಾದ್ಮೇಲೆ ಜೂನಿಯರ್ ನ್ಯಾಷನಲ್ಸ್ ಅಂತೇಳಿ 7ನೇ ತಾರೀಕಿಂದ 11ನೇ ತಾರೀಕುವರೆಗೂ ಭುವನೇಶ್ವರಲ್ಲಿ ಜೂನಿಯರ್ ಮೀಟ್ ಅಂತೇಳಿ ನ್ಯಾಷನಲ್ ಲೆವೆಲ್ ಆಗುತ್ತೆ. ಅದೇ 14 ಇಯರ್ಸ್ ಬಾಯ್ಸ್ನು ಅಲ್ಲಿ ಹೋಗ್ತದೆ. ನಾವು ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಏನು ಆರ್ಗನೈಸ್ ಮಾಡ್ತಿರ್ತೀವಿ ಅದು ಸೌತ್ ಝೋನ್ಗೂ ಹೋಗ್ತದೆ ಟೀಮು, ಮತ್ತೆ ನ್ಯಾಷನಲ್ ಲೆವೆಲ್ಗೂ ಟೀಮ್ನ ನಾವು 14, 16, 18, 20 ಈ ತರದಲ್ಲಿ ನಾವು ಕಳಿಸ್ಕೊಡ್ತಾ ಇರ್ತೀವಿ. ಈಗ ನೀವು 14ರವರೆಗೆ ಒಂಥರ ರಿಸ್ಟ್ರಿಕ್ಟ್ ಮಾಡಿದ್ರೆ ಇಲ್ಲಿ ಹೈಸ್ಕೂಲ್ ಅಲ್ಲಿ ಇರುವ ಕೆಲವು ಮಕ್ಕಳಿಗೆ ಇದರಿಂದ ಅವರಿಗೆ ಒಂದು ಅವಕಾಶ ತಪ್ಪಿದಂತೆ ಆಗೋದಲ್ವಾ? ಗ್ರಾಸ್ ಲೆವೆಲ್ ಅಲ್ಲಿ ಮಕ್ಕಳನ್ನ, ಯಾಕೆಂದ್ರೆ 12, 14 ಅಲ್ಲಿ ಬಿಟ್ವೀನ್ ಅಲ್ಲಿ ಮಕ್ಕಳು ತಮ್ಮ ಕ್ರೀಡೆಯನ್ನು ಯಾವುದಕ್ಕೆ ಅಂತ ಆಯ್ಕೆ ಮಾಡಬಹುದು. ಅಪ್ ಟು 12 ಇಯರ್ಸ್ ಟ್ರೈನಿಂಗ್ ತಗೋತಾರೆ. ಸ್ವಿಮ್ಮಿಂಗ್ ಇರಬಹುದು, ಜಿಮ್ನಾಸ್ಟಿಕ್ ಇರಬಹುದು, ಅಥ್ಲೆಟಿಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು 12 14 ಅಲ್ಲಿ ಅವರಿಗೆ ಹೈಟ್ ಮೇಲೆ ಅಥವಾ ಬೇರೆ ತರದಲ್ಲಿ ಹೈಟ್ ಜಾಸ್ತಿ ಇದ್ರೆ ವಾಲಿಬಾಲ್ಗೆ ಹೋಗಬಹುದು, ಬಾಸ್ಕೆಟ್ ಬಾಲ್ಗೆ ಹೋಗಬಹುದು. ಈ ತರ ಅಲ್ಲಿ ಒಂದು ಕೋಚಿಂಗ್ ಯಾರು ನೀಡ್ತಾ ಇರ್ತಾರೆ ಅವರು
ಕೋಚ್ಗಳು ಡೈರೆಕ್ಟ್ ಮಾಡಿ ಅಥ್ಲೆಟಿಕ್ಸ್ಗೆ ಕೆಲವರು, ಜಿಮ್ನಾಸ್ಟಿಕ್ಗೆ ಕೆಲವು, ವಾಲಿಬಾಲ್ಗೆ, ಖೋಖೋ, ಈ ತರ ವಿವಿಧ ಗೇಮ್ಸ್ಗಳು ಏನು ನಮ್ಮಲ್ಲಿ 24 ಒಲಿಂಪಿಕ್ ಗೇಮ್ಸ್ ಇದೆ, ಅಷ್ಟಕ್ಕೂ ಆ ಹುಡುಗರು ತರಬೇತಿ ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಬಿಲೋ 14 ಒಳಗೆ. ಬಿಲೋ 14 ಇಸ್ ಎ ಕ್ರೂಷಿಯಲ್ ಸ್ಟೇಜ್. ಬಿಲೋ 14 ಆದ್ಮೇಲೆ ಅವನು ಅಥ್ಲೆಟಿಕ್ಸ್ ಅಲ್ಲಿ ಅಲ್ಲೇ ಡೆವಲಪ್ ಆಗ್ತಾನೆ. ನೆಕ್ಸ್ಟ್ ಏಜ್ ಆದ್ರೆ 16 ಹೋಗ್ತಾನೆ, 16 ಕ್ರಾಸ್ ಆದ್ರೆ 18 ಹೋಗ್ತಾನೆ, 18 ಕ್ರಾಸ್ ಆದ್ರೆ 20 ಆದ್ರೆ 23, ಈ ತರ. ಆಮೇಲೆ ಮೆನ್ ಅಂಡ್ ವುಮೆನ್ ಈ ತರ ನಮ್ಮಲ್ಲಿ ಹೋಗ್ತಾ ಇರ್ತದೆ. ಅವರು ನೆಕ್ಸ್ಟ್ ಅದು ಪ್ರಾಕ್ಟೀಸ್ ಮಾಡಿಕೊಂಡು ಜೂನಿಯರ್ ಅಲ್ಲಿ 20 ಇಯರ್ಸ್ ಒಳಗೆ ಒಂದು ಆಲ್ ಇಂಡಿಯಾ ವರ್ಲ್ಡ್ ಅಥ್ಲೆಟಿಕ್ ಮೀಟ್ ಆಗುತ್ತೆ. ಅದಕ್ಕೆ ಅನುಕೂಲ ಆಗ್ತದೆ. ಜೂನಿಯರ್ 20 ಇಯರ್ಸ್, ಆಮೇಲೆ 23 ಇಯರ್ಸ್ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತದೆ. ಮೆನ್ ಅಂಡ್ ವುಮೆನ್ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್, ಏಷ್ಯನ್ ಗೇಮ್ಸ್ ಇರ್ಬೋದು, ನಂತರ ಒಲಿಂಪಿಕ್ಸ್ ಇರ್ಬೋದು, ವರ್ಲ್ಡ್ ಅಥ್ಲೆಟಿಕ್ ಮೀಟ್, ಈ ತರದಲ್ಲಿ ವಿವಿಧ ಬಗೆಯ ಅಥ್ಲೆಟಿಕ್ ಕ್ರೀಡಾಕೂಟಗಳು ವರ್ಲ್ಡ್ ಲೆವೆಲ್ ನಡೆಯುತ್ತೆ. ವರ್ಲ್ಡ್ ಲೆವೆಲ್ ನಡಿಬೇಕಾದ್ರೆ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಬಾಡಿ ಅಲ್ಲಿಂದೇ ಮುಖಾಂತರಲೇ ಹೋಗಬೇಕು. ಮದರ್ ಬಾಡಿ ಇದು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ, ಅದು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಅಥ್ಲೆಟ್, ಅದು ಅಲ್ಲಿ ಅವರು ಆರ್ಗನೈಸ್ ಮಾಡ್ತಿರ್ತಾರೆ. ಹಂಗಾಗಿ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿ, ಇಂಡಿಯಾ ರೆಪ್ರೆಸೆಂಟ್ ಮಾಡಿಕೆ ಅಲ್ಲಿ ಒಂದು ಸೆಲೆಕ್ಷನ್ ಅಂತ ಮಾಡಿ, ಅಲ್ಲಿ ಕೋಚಿಂಗ್ ಕ್ಯಾಂಪ್ ಅಂತ ತಿಂಗಳಾನುಗಟ್ಟಲೆ ಮಾಡಿ, ಸರ್ಕಾರ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದೆ. ಸಾಕಷ್ಟು ಖೇಲ್ ಇಂಡಿಯಾ ಅಂತೇಳಿ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಮಕ್ಕಳನ್ನ ಆರಿಸಿ ಟ್ರೈನಿಂಗ್ ಕೊಟ್ಟು ಅಲ್ಲೂ ನಮ್ಮ ಮಕ್ಕಳಿಗೆ ಪ್ರತಿಭೆಯನ್ನು ಹೊರತರೋದಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಸರ್ಕಾರ ಬಹಳ ಉತ್ತೇಜನ ಇತ್ತೀಚೆಗೆ ಕೊಡ್ತಾ ಇದೆ. ಅದರಲ್ಲಿ ಏನಪ್ಪಾ ಅಂದ್ರೆ ಈ ಸ್ಪೋರ್ಟ್ಸ್ ಸ್ಕೂಲು, ಸ್ಪೋರ್ಟ್ಸ್ ಹಾಸ್ಟೆಲ್, ಸಾಯಿ ಅಂತಿದೆ, ಮತ್ತೆ ಖೇಲೋ ಇಂಡಿಯಾ ಅಂತಿದೆ. ಇದರಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನ ಡೆವಲಪ್ ಮಾಡೋದಕ್ಕೆ ಹಲವಾರು ರೀತಿಯ ಪ್ರೋಗ್ರಾಮು, ಮತ್ತೆ ಮಲ್ಟಿನ್ಯಾಷನಲ್ ಕಂಪನಿಗಳು ಸಹ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇದರಲ್ಲಿ JSW ಇರ್ಬೋದು, ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿ ಕೆಲವರನ್ನು ದತ್ತು ತಗೊಂಡು ಅವರಿಗೆ ಟ್ರೈನ್ ಅಪ್ ಮಾಡೋದಕ್ಕೆ ಈ ಬೇಸಿಕಲಿ 14 ಇಯರ್ಸ್ ಬಾಯ್ಸ್ ನ ಪಿಕ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಈ ಮೀಟ್ ಆರ್ಗನೈಸ್ ಆಗ್ತಾ ಇದೆ. ಬಟ್ ಒಲಿಂಪಿಕ್ ಅಸೋಸಿಯೇಷನ್ಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಇದು ಪ್ರತಿ ವರ್ಷ ನಡೀಬೇಕು. ಮಕ್ಕಳನ್ನ ಪ್ರತಿಭೆ ಹೊರತರೋದಕ್ಕೆ ಇದು ಅನುಕೂಲ ಆಗ್ತದೆ. ಒಲಿಂಪಿಕ್ ಆಟದಲ್ಲಿ ಏನು ರೆಕಗ್ನೈಸ್ ಗೇಮ್ಸ್ ಇದೆ ಅದನ್ನ ಇಲ್ಲಿ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಆರ್ಗನೈಸ್ ಮಾಡಿ ಮಕ್ಕಳನ್ನ ಬಹಳ ಅಭಿವೃದ್ಧಿ ಪಡಿಸೋದಕ್ಕೆ, ಕರ್ನಾಟಕ ಅಥ್ಲೆಟಿಕ್ಸ್ ನ ಡೆವಲಪ್ ಮಾಡೋದಕ್ಕೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಭಾರತದಲ್ಲಿ ಈಗ ಒಂಥರ ಸ್ಪೋರ್ಟ್ಸ್ ಭೂಮಿ ಇದೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಈ ಕ್ರೀಡೆಗೆ ಬಹಳಷ್ಟು ಉತ್ತೇಜನ ಸಿಗುತ್ತೆ. ಅಥ್ಲೆಟಿಕ್ಸ್ ಇದು ನಡೀತಾ ಇದೆ. ಇದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬಂದಿದೆ, ಮತ್ತೆ ಯು ಬೀನ್ ಏಬಲ್ ಟು ಐಡೆಂಟಿಫೈ ದ ರಿಯಲ್ ಟ್ಯಾಲೆಂಟ್, ಅಂದ್ರೆ ಆ ಟ್ಯಾಲೆಂಟ್ ಒಂದು ಹೊರ ಬಂದಿದೆ ಅಥವಾ ಪೊಟೆನ್ಶಿಯಲ್ ಕ್ರೀಡಾಪಟುಗಳನ್ನು ನಿಮಗೆ ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆಯಾ? ಹೌದು, ಅಥ್ಲೆಟಿಕ್ ಅಸೋಸಿಯೇಷನ್ ಜಿಲ್ಲಾ ಮಟ್ಟದಲ್ಲಿದೆ. ಜಿಲ್ಲಾ ಮಟ್ಟದಲ್ಲಿ ನಾವು ಅಥ್ಲೆಟಿಕ್ ಅಸೋಸಿಯೇಷನ್ ನ ಸಂಸ್ಥೆ ಇಟ್ಕೊಂಡು ಎಲ್ಲಾ ಕಡೆನೂ ಈಗ ಹೆಚ್ಚಿನದಾಗಿ ಗ್ರೌಂಡ್ಗಳು ಇದಾವೆ. ಸಿಂಥೆಟಿಕ್ ಟ್ರ್ಯಾಕ್ ಕೆಲವು ಕಡೆ ಇರಬಹುದು. ಮೇಜರ್ ಆಗಿ ಎಲ್ಲಾ ಜಿಲ್ಲೆಯಲ್ಲೂ ಸಿಂಥೆಟಿಕ್ ಟ್ರ್ಯಾಕ್ ನಡೀತಾ ಇದೆ. ಕೆಲವು ಫಿನಿಶ್ ಆಗಿ ಅಲ್ಲಿ ತರಬೇತಿಗೆ ಅನುಕೂಲ ಆಗಿ ಅಲ್ಲಿ ಮಕ್ಕಳನ್ನ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಸೆಲೆಕ್ಟ್ ಮಾಡಿ ಇಂಥ ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಇರಬಹುದು ಅಥವಾ ನಮ್ಮಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಇರಬಹುದು, ಅದಕ್ಕೆ ಜಿಲ್ಲೆಯಿಂದ ಸೆಲೆಕ್ಟ್ ಮಾಡಿ ನಾನಾ ಜಿಲ್ಲೆಗಳಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಈಗ ರಿಸಲ್ಟ್ ನೋಡಿದೀರಾ, ಪೇಪರ್ ಅಲ್ಲಿ ಬಂದಿದೆ. ಅದರಲ್ಲಿ ಉಡುಪಿ ಇರಬಹುದು, ಚಿತ್ರದುರ್ಗ ಇರಬಹುದು, ಗುಲ್ಬರ್ಗ ಇರಬಹುದು, ಕೊಪ್ಪಳ ಇರಬಹುದು, ಎಲ್ಲಾ ಮಕ್ಕಳನ್ನು ವಿವಿಧ ಕ್ರೀಡೆಗಳಲ್ಲಿ ವಿವಿಧ ತರದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಈ ತರದಲ್ಲಿ. ಅದರಿಂದ ಮಕ್ಕಳಲ್ಲೂ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಬಂದು ಜಿಲ್ಲೆಗಳನ್ನು ಹೆಸರನ್ನು ತರೋದಕ್ಕೆ ಅವರು ಬಹಳ ಶ್ರಮಿಸ್ತಾ ಇದ್ದಾರೆ. ನಮ್ಮ ಅಥ್ಲೆಟಿಕ್ ಸಂಸ್ಥೆನೂ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಿದೆ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಕ್ರೀಡೆ ಎನ್ನುವುದು ಕೇವಲ ದೈಹಿಕ ಬೆಳವಣಿಗೆಗೆ ಮಾತ್ರ ಅಲ್ಲ, ಮಾನಸಿಕ ಬೆಳವಣಿಗೆಗೂ ಕೂಡ ಬಹಳ ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಮಿನಿ ಒಲಿಂಪಿಕ್ಸ್ ಏನೋ ಆಗ್ತಾ ಇದೆ, ಇದು ನಿಜವಾಗಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು. ಧನ್ಯವಾದಗಳು ಮಹದೇವ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ಟಿ ಅನಂತರಾಜು ಅವರು ನಮ್ಮ ಜೊತೆ ಇದ್ದಾರೆ. ಮಿನಿ ಒಲಿಂಪಿಕ್ಸ್ ಕರ್ನಾಟಕದಲ್ಲಿ ಈಗ ಆಯೋಜಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ. 3ನೇ ಆವೃತ್ತಿ ಅಂತ ಕೇಳಿದೆ. ಯಂಗ್ಸ್ಟರ್ಸ್ಗೆ ನಾವು ಎಂಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳಿಗೆ 14 ವರ್ಷದ್ದು, ಯಾಕಂದ್ರೆ ಈಗ ಬೆಳೆಯೋ ಮಕ್ಕಳಿಗೆ ಇದು ಮಾಡಿದ್ರೆ ಈಗಲಿಂದ ಎಂಕರೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈಗ 24 ಗೇಮ್ ಮಾಡ್ತಾ ಇದೀವಿ. ಇದರಲ್ಲಿ 3ನೇ ಆವೃತ್ತಿ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೆಯುವ ಇವೆಂಟ್ ಇದು ಅಲ್ವಾ? ಹೌದು. 5,000 ಜನ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಟೆಕ್ನಿಕಲ್ ಅಫಿಷಿಯಲ್ಸ್ ಇರ್ತಾರೆ. ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಗೇಮ್ ಅಲ್ಲೂ ಇದ್ದಾರೆ. ಈಗ 5,000 ಅಂತ ಹೇಳಿದ್ರೆ ನೀವು ಹೇಗೆ ಇಲ್ಲಿ ಅಥ್ಲೆಟ್ಸ್ ಗಳನ್ನು ಫಿಲ್ಟರ್ ಮಾಡಿದ್ರಿ, ಅದರ ಬಗ್ಗೆ ಹೇಳ್ತೀರಾ? ನಾವು ಫಿಲ್ಟರ್ ಮಾಡಲ್ಲ, ಆಯಾ ಕನ್ಸರ್ನ್ ಅಸೋಸಿಯೇಷನ್ ಅವ್ರಿಗೆ ಕಳಿಸ್ಕೊಡ್ತಾರೆ ಎಂಟ್ರಿನ. ನಾವು ಅವ್ರಿಗೆ ಏನ್ ಮಾಡ್ತಾ ಇದೀವಿ, ಈಗ ಟೀಮ್ ಇವೆಂಟ್ ಬ್ಯಾಸ್ಕೆಟ್ ಬಾಲ್ ಟಾಪ್ ಅಲ್ಲಿ 8 ಟೀಮ್ ಯಾರಿರ್ತಾರೆ, ಬಾಯ್ಸ್ 8 ಗರ್ಲ್ಸ್ 8 ಆ ರೀತಿ. ಸುಮಾರು 5,000 ಅಥ್ಲೆಟ್ಸ್ ಗಳಿಗೆ ಬೆಂಗಳೂರಿನಲ್ಲಿ ಈಗ ಉಚಿತ ವ್ಯವಸ್ಥೆ, ಊಟ ಎಲ್ಲ ಮಾಡಿದ್ರೆ ಕಾಣ್ತದೆ. ಇದು ಹೇಗೆ ಸಾಧ್ಯ ಆಗಿದೆ? ಎಲ್ಲ ಹೋಟ್ಲಲ್ಲಿ ಮಾಡಿದೀವಿ. ಪ್ರತಿಯೊಬ್ಬ ಮಕ್ಕಳು
ಹೋಟೆಲ್ ಇದ್ದಾರೆ, ಅವರಿಗೆಲ್ಲ ಉಚಿತ ಊಟ ವ್ಯವಸ್ಥೆ ಮಾಡಿದೀವಿ. ಇದು ಹೇಗೆ ಸಾಧ್ಯ ಆಯ್ತು ಸರ್? ಅಂದ್ರೆ ಈಗ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ 2 ವರ್ಷಕ್ಕೊಂದ್ಸರಿ ಈ ಒಂದು ಈವೆಂಟ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಬೇಕಾದ ರಿಸೋರ್ಸಸ್ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಇದೆಲ್ಲ ಹೇಗೆ? ಸರ್ಕಾರದಿಂದ ದುಡ್ಡು ಕೊಡ್ತಾರೆ. ಈ ರೀತಿ ಮಿನಿ ಒಲಿಂಪಿಕ್ಸ್ ಅಂತ ಏನು ಇದು ಹೆಸರು ಪಡೆದಿದೆ, ಈ ರೀತಿ ಹೆಸರು ನೀವು ಅದಕ್ಕೆ ಇಡ್ಲು ಕಾರಣ ಏನು? ಯಾವ ರೀತಿ ಇದು ಒಲಿಂಪಿಕ್ಸ್ ಸರಿಸಮಾನ? ಇದುವರೆಗೂ ಯಾರು ಮಾಡಿಲ್ಲ ಇಂಡಿಯಾದಲ್ಲಿ ಮಿನಿ ಒಲಿಂಪಿಕ್ಸ್. ನಾವೇ ಫಸ್ಟ್ ಕರ್ನಾಟಕ ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೆ ಒಂದು ಎಂಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಅಂದ್ರೆ ಒಲಿಂಪಿಕ್ಸ್ ನ ಒಂದು ಫೀಲಿಂಗ್ ಸಣ್ಣ ವಯಸ್ಸಿನಲ್ಲೇ ಬರಬೇಕು ಎನ್ನುವ ದೃಷ್ಟಿಯಿಂದ ಇದನ್ನ ಮಾಡಿದ್ರೆ? ಹೌದೌದು, ಒಲಿಂಪಿಕ್ ಫೀಲಿಂಗ್ ಬರಬೇಕು. ಸರ್, ಮಕ್ಕಳಿಗೆ ಕ್ರೀಡೆಯಲ್ಲಿ ತಮ್ಮ ಪ್ರತಿಭೆ ತೋರಿಸಲು ಈ ವೇದಿಕೆ ಅಂದ್ರೆ ಈ ತರದ ಈ ಮಿನಿ ಒಲಿಂಪಿಕ್ಸ್ ಯಾವ ರೀತಿ ಸಹಾಯ ಆಗಿದೆ ಅಂತ ನಿಮಗೆ ಅನಿಸುತ್ತೆ? ಫಾರ್ ಎಕ್ಸಾಂಪಲ್, ಈ ಕಂಠೀರವ ಸ್ಟೇಡಿಯಂ ಅಲ್ಲಿ ಓಡ್ತಾರೆ ಎಲ್ಲ ಮಕ್ಕಳು ಬಂದು. ಅದು ಸಿಂಥೆಟಿಕ್ ಟ್ರ್ಯಾಕ್ ಇದೆ. ಅದೇ ರೀತಿ ಹಾಕಿಯಲ್ಲಿ ಸಿಂಥೆಟಿಕ್ ಟರ್ಫ್ ಅಲ್ಲಿ ಆಡ್ತಾರೆ. ಅವ್ರಿಗೊಂಥರ ಫೀಲಿಂಗ್ ಆಗುತ್ತೆ, ನಾವ್ ಹಿಂಗ್ ಆಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಆಡ್ತಾರೆ ಅವರು. ಅಲ್ಲಿ ಟರ್ಫ್ ಬೇರೆ ಇದೆ. ಬೇರೆ ಕಡೆ ಆಡೋದಕ್ಕೂ ಇಲ್ಲ ಆಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅನಂತರಾಜು ಅವರೇ, ಪ್ರತಿಭೆ ಎನ್ನುವುದು ಒಂದು ನಿಂತ ನೀರಾಗಬಾರದು. ಈಗ ಒಂದು ವೇಳೆ ಇಲ್ಲಿ ಪ್ರತಿಭೆ ತೋರಿಸಿ ಅವಕಾಶ ಸಿಕ್ಕಿದ ಈ ಮಕ್ಕಳು ಮುಂದೆ ಯಾವ ರೀತಿ ಅವರ ಕ್ರೀಡಾ ಪ್ರತಿಭೆ ತೋರಿಸ್ತಾ ಇದೀವಿ. ಈಗ ಜನವರಿಲಿ ಸೀನಿಯರ್ ಒಲಿಂಪಿಕ್ಸ್ ಮಾಡ್ತಾ ಇದೀವಿ. ಮ್ಯಾಂಗ್ಳೂರು, ಉಡುಪಿಲಿ ಮಾಡ್ತಾ ಇದೀವಿ. ಸೊ ಇದು ಅವ್ರಿಗೊಂಥರ ಅನುಭವ ಸಿಗುತ್ತೆ. ಸೊ ಓವರ್ ಆಲ್ ಅಂದ್ರೆ ಈ ತರದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ ಒಂದು ಖುಷಿ, ನಿಮ್ಮ ಅನುಭವ ಹೇಳಿ. ನಮಗೆ ಒಂಥರ ಖುಷಿ. ನಾನು ಪ್ರತಿ ಸಲ ಹೋಗಿ ಬೆಳಿಗ್ಗೆ ಕೇಳ್ತೀನಿ ಮಕ್ಕಳಿಗೆ, ಏನಪ್ಪಾ ತಿಂಡಿ ತಿಂದ, ಹೆಂಗಿದೆ? ತುಂಬಾ ಸೂಪರ್ ಅಂತಾರೆ. ಆ ಮಕ್ಕಳು ಹಳ್ಳಿಲಿ ಇರ್ತಾರೆ, ಅವರು ಇಲ್ಲಿ ಬೆಂಗಳೂರಲ್ಲಿ ಊಟ ಮಾಡಿದಾಗ ಅವ್ರಿಗೆ ಒಂದು ಚೇಂಜ್, ಅವ್ರಿಗೆ ಅದೇ ನಮ್ಗೆ ಒಂಥರ ಖುಷಿ. ಸರಿ, ಅನಂತರಾಜು ಅವರೇ, ನಿಮ್ಮ ಸ್ಪರ್ಧೆಯಲ್ಲಿ ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿ ನೀವು ಇಷ್ಟು ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜಿಸಿದ್ರಿ. ಇದರಿಂದ ಮಕ್ಕಳ ಒಂದು ಪ್ರತಿಭೆಗೆ ಅವಕಾಶ ಸಿಕ್ಕಿದೆ ಅಂತ ಖಂಡಿತ ನಾವು ಹೇಳ್ಬಹುದು. ಧನ್ಯವಾದಗಳು. ಥ್ಯಾಂಕ್ ಯು. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ದಿನಾಂಕ 18ರಂದು ನಡೆದ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಫೈನಲ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದ ತುಮಕೂರಿನ ಕೋಚ್ ಹಾಗೂ ಆ ತಂಡದ ಕ್ಯಾಪ್ಟನ್ ಮಂಜುನಾಥ್ ಮೇಟಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ನಡೆದ ಪಂದ್ಯದಲ್ಲಿ ನಿಮ್ಮ ಈ ತಂಡ ಪ್ರಶಸ್ತಿ ಗೆದ್ದಿತ್ತು. ನಿಮ್ಮ ಅನುಭವಗಳನ್ನು ಹೇಳ್ತೀರಾ? 14 ವರ್ಷದ ಒಳಗಿನವರಿಗೆ ಮಾಡ್ತಕ್ಕಂತ ಆಟ ಇದು ಕರ್ನಾಟಕದ ಮಿನಿ ಒಲಿಂಪಿಕ್. ಇದು 3ನೇದು. ಬಟ್ ಇಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಕ್ರೀಡಾಪಟುಗಳನ್ನ ಹೊರತೆಯೋದಕ್ಕೆ ಈ ಒಂದು ಕ್ರೀಡಾಕೂಟ ತುಂಬಾ ಸಹಕಾರಿಯಾಗಿದೆ. ಜೊತೆಗೆ ನಮಗಿಲ್ಲಿ ಟೀಮ್ ಕೋಆರ್ಡಿನೇಷನ್ ಮಾಡ್ಕೊಳ್ಳಕ್ಕೆ ಒಂದು ಕ್ಯಾಂಪ್ ಆಗಬೇಕಾಗಿತ್ತು. ಡೇಟ್ ಅನೌನ್ಸ್ ಆಗಿದ್ರಿಂದ ಸ್ವಲ್ಪ ಬೇಗ ಆಯಿತು. ಅದರಿಂದ ನಮಗೆ ಅದು ಟೀಮ್ ಕ್ಯಾಂಪ್ ಮಾಡಕ್ಕಾಗಲಿಲ್ಲ. ಬಟ್ ಇಲ್ಲೇ ಬಂದಾಗ ದಿನ ಅರ್ಲಿ ಮಾರ್ನಿಂಗ್ ತಿಂಡಿ ಆದ್ಮೇಲೆ ಒಂದು ಬಿಫೋರ್ 1 ಅವರ್ 2 ಅವರ್ ಪ್ರಾಕ್ಟೀಸ್ ಮಾಡಿ ಟೀಮ್ ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಎದುರಾಳಿಗಳ ಟೀಮ್ ಅನ್ನ ಹೇಗೆ ಮಣಿಸಬೇಕು, ಅವರನ್ನ ಹೇಗೆ ಟ್ಯಾಕಲ್ ಮಾಡಬೇಕು, ನಾವು ರೈಡ್ ಹೋದಾಗ ಪಾಯಿಂಟ್ ಅನ್ನ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ವಿ ಮಕ್ಕಳ ಜೊತೆಗೆ. ಅದರಿಂದ ನಮಗೆ ಒಂದು ಅವಕಾಶ ಸಿಕ್ಕಿದ್ದೇನೆಂದ್ರೆ ಅವರ ಆಟ ಹೇಗಿದೆ, ಅದಕ್ಕೆ ನಾವು ತಂತ್ರಗಳನ್ನು ರೂಪಿಸಿ ಯಾರು ರೈಡ್ ಮಾಡಬೇಕು, ಯಾರು ಡಿಪೆಂಡ್ ಮಾಡಬೇಕು, ಅದನ್ನ ಒಂದು ಅವಕಾಶವನ್ನು ಪಡ್ಕೊಂಡು ಅದನ್ನ ನಾವು ವಿದ್ಯಾರ್ಥಿಗಳು ಅಂದ್ರೆ ಕ್ರೀಡಾಪಟುಗಳಿಗೆ ನಾವೇನ್ ಮಾಡಿದ್ವಿ, ಮಾರ್ಗದರ್ಶನ ಕೊಟ್ವಿ. ಅದೇ ರೀತಿಯಾಗಿ ಮಕ್ಕಳು ಕೂಡ ಅದನ್ನ ಚಾಚು ತಪ್ಪದೆ ಪಾಲಿಸಿದ್ರು. ಮಕ್ಕಳ ಪ್ರತಿಭೆ ಮತ್ತು ನಿಮ್ಮ ತಂತ್ರಗಾರಿಕೆ ಎರಡರಿಂದ ಇವತ್ತು ನಿಮ್ಮ ಟೀಮ್ ಗೆಲ್ಲಲು ಸಾಧ್ಯ ಆಯಿತು ಅಂತ ಹೇಳ್ತಿದ್ದೀರಾ? ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಬೇರೆಯವರಿಗೂ ಒಂದು ಅವಕಾಶ ಕೊಟ್ಟಿವಿ. ಬರೀ 7 ಪ್ಲೇಯರ್ಸ್ ಅಷ್ಟೇ ಅವಕಾಶ ಕೊಡ್ಲಿಲ್ಲ, ಇನ್ನೂ 3 ಪ್ಲೇಯರ್ಸ್ ಇದ್ರು, ಅವರು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅವ್ರಿಗೂ ಒಂದೊಂದು ಅವಕಾಶ ಕೊಟ್ವಿ. ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥದ್ದು ಎಲ್ಲರೂ ಅಂದ್ರೆ 10 ಜನ ಇದ್ದಾರೆ ನಮ್ಮಲ್ಲಿ. 10 ಜನನು ಕೂಡ ನಾವು ಈ ಗೇಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಮಾಡಿ 10 ಜನಗಳ ಸಹಕಾರದಿಂದ ಜೊತೆಗೆ ಅವರ ಪೇರೆಂಟ್ಸ್ ಏನಿದ್ದಾರೆ ಅವರು ನಮ್ಕಿಂತ ಹೆಚ್ಚೆಚ್ಚುವಾಗಿ ಉರಿದುಂಬಿಸಿರೋದು. ಪೇರೆಂಟ್ಸ್ ಗಳಿಂದನೂ ಒಂದು ಅವರು ಹೆಚ್ಚು ಗೆಲ್ಲೋದಕ್ಕೆ ಒಂದು ಮೋಟಿವೇಶನ್ ಅಂತ ನಾನು ಭಾವಿಸಿದ್ದೀನಿ ಮೇಡಮ್. ಮುಂದಿನ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ಈ ಮಿನಿ ಒಲಿಂಪಿಕ್ಸ್ ಯಾವ ಪಾತ್ರ ವಹಿಸುತ್ತದೆ ಅಂತ ಅನಿಸುತ್ತೆ ನಿಮಗೆ? ಮೇಡಮ್, ಇಲ್ಲಿ ನಮಗೆ ಇಡೀ ಓವರ್ ಆಲ್ ಕರ್ನಾಟಕ ಇದೆ ಇದರಲ್ಲಿ. ಬಟ್ ನಮ್ಮ ಜಿಲ್ಲೆದವರು ಇದು ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಲ್ಲ, ಬಟ್ ಬೇರೆ ಬೇರೆ ವಿದ್ಯಾರ್ಥಿಗಳು ಇರೋದ್ರಿಂದ ನಮಗೂ ಏನು ಇದ್ರ ಬಗ್ಗೆ ಅನುಭವ ಇರಲಿಲ್ಲ. ಬಟ್ ಇಲ್ಲಿ ಬಂದಾಗ ನಮ್ಗೆ ಅನುಭವ ಆಯ್ತು ಅಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ದಾರೆ, ಅವರ ಪಾಲಕರು ಇರ್ತಾರೆ. ಅವರ ಪಾಲಕರಲ್ಲಿ ಏನೋ ಒಂದು ಆಶೆ ಇರುತ್ತೆ ಅಂದ್ರೆ ನನ್ನ ಮಗ ಇದ್ರಲ್ಲಿ ಆಡಬೇಕು, ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದಿರುತ್ತೆ. ನಾವೇನ್ ಮಾಡಿರ್ತೀವಿ ಅಂದ್ರೆ ಅವ್ರ ಮಕ್ಕಳು ಕೂಡ ಆಡಬೇಕು, ಜೊತೆಗೆ ನಮ್ಮ ಟೀಮ್ ಅನ್ನ ಕೂಡ ನಾವು ಗೆಲ್ಲಿಸ್ಕೊಳ್ಬೇಕು. ಇದು ನಮ್ಮ ಮೋಟಿವೇಶನ್. ಇದೆರಡನ್ನ ನಾವು ರಾತ್ರಿ 1 ಅವರ್ ಕೂತ್ಕೊಂಡು ಮಾತಾಡಿದ್ವಿ ಇವ್ರ ಜೊತೆಯಲ್ಲಿ. ಹೆಂಗ್ ಆಡಬೇಕು, ಏನ್ ಆಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ಒಂದು ದಾರಿ ಸಕ್ಸಸ್ಗೆ. ಧನ್ಯವಾದಗಳು. ಈಗ ನಿಮ್ಮ ತುಮಕೂರಿನ ಟೀಮ್ನ ಕ್ಯಾಪ್ಟನ್ ವೈಭವ್ ಅವರು ನಮ್ಮ ಜೊತೆ ಇದ್ದಾರೆ. ವೈಭವ್, ಈಗ ತಾನೇ ಪ್ರಶಸ್ತಿ ಗೆದ್ದಾಗಿದೆ, ಮೆಡಲ್ ಸಿಕ್ಕಿದೆ. ಶಿವಮೊಗ್ಗ ಟೀಮ್ ಅನ್ನು ಇದರಲ್ಲಿ ಸೋಲಿಸಿದ್ರಿ, ಏನ್ ಅನಿಸುತ್ತೆ ಈಗ ಹೇಳಿ? ನಮಗ್ ತುಂಬಾ ಖುಷಿ ಆಗುತ್ತೆ ಗೆದ್ದಿರೋದಕ್ಕೆ. ನಿಮ್ಮ ಈ ಗೆಲುವು ಯಾವ ಕಾರಣಕ್ಕೆ ಆಯ್ತು ಅಂತ ಹೇಳ್ಬೋದಾ? ನಾವು ಒಗ್ಗಟ್ಟು ಮಾಡಿ ಕೋಆರ್ಡಿನೇಷನ್ ಮಾಡಿದೀವಿ. ತುಮಕೂರಿನ ಟೀಮಿನ ಇನ್ನೊಬ್ಬ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಪವನ್. ಹೇಳಿ ನಿಮ್ಮ ಅನುಭವ. ಕೋಚ್ ಇದ್ದಿದ್ಕೆ ಗೆದ್ದಿದ್ದು, ನಾವು ಆಡಿದೀವಿ, ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಿದೆ. ಸರ್ರು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಟೀಮ್ ಎಲ್ಲ ಕಾರ್ತಿಕ್
ಮತ್ತೆ ಸಮರ್ಥ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಆಸ್ ಎ ಟೀಮ್ ನೀವು ಆಡಿದಿರಿ, ಇದೇ ನಿಮ್ಮ ಗೆಲುವಿಗೆ ಕಾರಣ ಆಯ್ತು. ಹ್ಞೂ ಮ್ಯಾಮ್. ಓಕೆ, ಥ್ಯಾಂಕ್ ಯು, ಧನ್ಯವಾದ. ನಾವೀಗ ಈ ಕಂಠೀರವ ಒಳಾಂಗಣ ಸ್ಟೇಡಿಯಂ ಅಲ್ಲಿ ಬಾಸ್ಕೆಟ್ ಬಾಲ್ ಪಂದ್ಯಾವಳಿ ನಡೆಯುವಲ್ಲಿದ್ದೇವೆ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಇಲ್ಲಿ ಬಹಳ ಒಂದು ಉತ್ಸಾಹದ ವಾತಾವರಣ ನಾವು ಇಲ್ಲಿ ನೋಡ್ತೇವೆ ಹೊರಾಂಗಣ ಹಾಗೂ ಒಳಾಂಗಣ ಸ್ಟೇಡಿಯಂಗಳಲ್ಲಿ. ಬಾಸ್ಕೆಟ್ ಬಾಲ್ ಹಾಗೂ ವಾಲಿಬಾಲ್ ಲೀಗ್ ಮ್ಯಾಚಸ್ ನಡೀತಾ ಇರಬೇಕಾಗ್ತದೆ. ಸ್ವಲ್ಪ ಇದರ ಬಗ್ಗೆ ಹೇಳ್ಬೋದಾ ತಾವು? ಬಾಸ್ಕೆಟ್ ಬಾಲ್ ಲೀಗ್ ಕಮ್ ಸೂಪರ್ ಲೀಗ್ ಮಾಡ್ತಾ ಇದೀವಿ. ಸೊ ಸೂಪರ್ ಲೀಗ್ ಮಾಡೋದ್ರಿಂದ ಮಕ್ಕಳಿಗೆ ಜಾಸ್ತಿ ಅವಕಾಶ ಸಿಗುತ್ತೆ ಆಡೋದಿಕ್ಕೆ. ನಾಕ್ಔಟ್ ಮಾಡಿದ್ರೆ ಒಂದ್ ಮ್ಯಾಚ್ ಆಡ್ಬಿಟ್ಟು ಓಡಾಡ್ಬಿಡ್ಬೇಕು. ಲೀಗ್ ಮಾಡಿದ್ರೆ ಅವ್ರು ಎಲ್ಲಾರ ಮೇಲೂ ಆಡ್ತಾರೆ. ಮತ್ತೆ ಸೂಪರ್ ಲೀಗ್ ಅಂದ್ರೆ ಅದನ್ನಲ್ಲಿ ಸೆಲೆಕ್ಟ್ ಮಾಡಿ 4 ಟೀಮ್ಸ್ ಬರ್ತದೆ. ಆ 4 ಟೀಮ್ಸ್ 4 ಟೀಮ್ ಮೇಲೆ ಆಡ್ತಾರೆ. ಅದ್ರಲ್ಲಿ ಡಿಸಿಷನ್ ತಗೊಂತೀವಿ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಯಾರು ಎಲ್ಲಾರ ಮೇಲೂ ಗೆದ್ದಿರ್ತಾರೋ ಅವ್ರು ಫಸ್ಟ್ ಆಗ್ತಾರೆ, ಯಾರು ಒಂದು ಮ್ಯಾಚ್ ಸೋತಿರ್ತಾರೋ ಸೆಕೆಂಡ್ ಆಗ್ತಾರೆ. ಆತರ ಆಟೋಮೆಟಿಕ್ ಆಗಿ ಫಸ್ಟ್, ಸೆಕೆಂಡ್, ಥರ್ಡ್ ಡಿಸಿಷನ್ ಆಗುತ್ತೆ. ಇದು 3ನೇ ಬಾರಿ ಮಿನಿ ಒಲಿಂಪಿಕ್ಸ್ ಅಂತ ಮಾಡ್ತಾ ಇದ್ದಾರಾ? ರೆಸ್ಪಾನ್ಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಲಾಸ್ಟ್ ಇಯರ್ 3,500 ಜನ ಪಾರ್ಟಿಸಿಪೆಂಟ್ಸ್ ಇದ್ರು, 1000 ಜನ ಅಫಿಷಿಯಲ್ಸ್ ಇದ್ರು. ಈ ವರ್ಷನೂ 4,000 ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಮತ್ತೆ 1,300 ಅಫಿಷಿಯಲ್ಸ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಊಟ ಇಲ್ಲೇ ವಸತಿ ಬಂದು ಎಲ್ಲಾ ಹೋಟೆಲ್ಸ್ ಅಲ್ಲಿ ವ್ಯವಸ್ಥೆ ಮಾಡಿದೆ. ಯಾರಿಗೂ ಡಾರ್ಮಿಟ್ರಿ, ಚೌಲ್ಟ್ರಿ ಇದೆಲ್ಲ ಕೊಟ್ಟಿಲ್ಲ. ಎಲ್ಲಾ ವ್ಯವಸ್ಥೆಯನ್ನು ನೀವೇ ಮಾಡಿದ್ರ ಆರ್ಗನೈಸರ್ಸ್ ವತಿಯಿಂದ? ಅಸೋಸಿಯೇಷನ್ ಮಿಸ್ಟರ್ ಗೋವಿಂದ ರಾಜ್ ಅವರ ನೇತೃತ್ವದಲ್ಲಿ ಈಸ್ ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್. ಅವ್ರ ಗೈಡೆನ್ಸ್ ಕೊಡ್ತಾರೆ. ಮಕ್ಕಳು ಇದರಲ್ಲಿ ಟ್ಯಾಲೆಂಟ್ ಹುಡುಕಿದ್ರೆ ಅವರಿಗೆ ಮುಂದೆ ಒಲಿಂಪಿಕ್ಸ್ ಅಲ್ಲಿ ಆಡೋಲಿಕ್ಕೆ ಏನಾದ್ರು ಒಂದು ಸ್ಟೆಪ್ ಸಿಗುತ್ತೆ ಅಂತ ಒಂದು ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದೀವಿ. ಬಾಸ್ಕೆಟ್ ಬಾಲ್ ಎಕ್ಸಾಂಪಲ್ ತಗೊಳ್ಳಿ, ಇಷ್ಟು ಫಾಸ್ಟ್ ಆಗಿ ಗೇಮ್ಸ್ ಯಾರು ಆಡ್ತಾ ಇರ್ಲಿಲ್ಲ. ಎಲ್ಲ ಇಷ್ಟ ಬಂದು ಮೆದಾನಕ್ಕೆ ಆಡ್ಕೊಂಡಿರೋರು ಅಂಡರ್-13. ಈಗ ನೋಡಿ ಆಲ್ಮೋಸ್ಟ್ ಸೀನಿಯರ್ ತರನೇ ಮಕ್ಕಳು ಆಡ್ತಾರೆ. ನಾನು ಆಡ್ಬೇಕಾರೆ ಫಸ್ಟ್ ಓದೋ ಅನ್ನೋರು ನಮ್ಮ ತಂದೆ ತಾಯಿ. ಈಗ ಹಂಗಿಲ್ಲ, ಸ್ಪೋರ್ಟ್ಸ್ಗೂ ಈಕ್ವಲ್ ಟೈಮ್ ಕೊಡಕ್ಕೆ ಬರ್ತಾ ಇದ್ದಾರೆ ಮುಂದ್ಗಡೆ. ಫೆನ್ಸಿಂಗ್ ಸೆಕ್ರೆಟರಿ ಆಗ 2005 ನಾನು ಸೆಕ್ರೆಟರಿ ಆದಾಗ ನನ್ನ ಹತ್ರ ಬೇರೆ 22 ಮಕ್ಕಳಿದ್ರು. ಇವತ್ತು ನನ್ನ ಹತ್ರ 250 ಮಕ್ಕಳಿದ್ದಾರೆ ಫೆನ್ಸಿಂಗ್ ಇಂದ. ಕಾಮನ್ವೆಲ್ತ್ ಮೆಡಲ್ ಮಾಡ್ಕೊಂಡ್ ಬಂದಿದ್ದಾರೆ, ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಮೆಡಲ್ ಮಾಡಿದ್ದಾರೆ ಫೆನ್ಸಿಂಗ್ ಇಂದ. ಪೇರೆಂಟ್ಸ್ ಇವಾಗ ದೇ ಆರ್ ಸಪೋರ್ಟಿಂಗ್ ನಾವು ಚಿಲ್ಡ್ರನ್ಸ್. ಬೇರೆ ಆಡ್ಬೇಕು, ಬೇರೆ ಓದ್ಬೇಕು ಅಂತ ಏನಿಲ್ಲ, ಆಡು ಓದ್ ಎರಡು ಮಾಡು. ಈಗ ನಮ್ಮ ಫೆನ್ಸಿಂಗ್ ಅಲ್ಲಿ ಸೇಜಲ್ ಗುಲಿಯಾ ಅಂತ ಹೇಳ್ಬಿಟ್ಟು ಶಿ ಹ್ಯಾಸ್ ರೆಪ್ರೆಸೆಂಟ್ ಇಂಡಿಯಾ. ಕಾಮನ್ವೆಲ್ತ್ ಹೋಗಿ ಒಂದು ಬ್ರಾನ್ಸ್, ಒಂದು ಸಿಲ್ವರ್ ತಗೊಂಡಿದ್ದಾಳೆ. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಬ್ರಾನ್ಸ್ ತಗೊಂಡಿದ್ದಾಳೆ. ಈ ತರ ಈಗ ಮಕ್ಕಳನ್ನ ಕಳಿಸ್ತಾ ಇದ್ರೆ, ಹೊರಗಡೆ ಕಳಿಸೋದಕ್ಕೆ ಏನ್ ತೊಂದರೆ ಇಲ್ಲ. ಈಗ ಕೆಲವು ವರ್ಷಗಳ ಹಿಂದೆ SSLC ಅಥವಾ PUC ಆದ ನಂತರ ಕ್ರೀಡೆಯನ್ನು ಕಂಪ್ಲೀಟ್ ಬಂದ್ ಮಾಡುವಂತ ಒಂದು ಸಿಚುವೇಶನ್ ಇತ್ತು. ಅದು ಬದಲಾಗಿದೆಯಾ ಅಥವಾ ಈಗಲೂ ಮಾಡ್ತಾ ಇದೆ ಮೇಡಮ್? ಮಕ್ಕಳೇನ್ ಗೊತ್ತಾ, ಯಾರು ಡಿಗ್ರಿ ಓದಕ್ಕೆ ಇಷ್ಟಪಡ್ತಾರೆ ಅವರು ಕ್ರೀಡೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಯಾರು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗಕ್ಕೆ ಓದ್ತಾರೆ ಅವ್ರಿಗೆ ಟೈಮ್ ಸಿಕ್ಕಲ್ಲ. ಇಂಜಿನಿಯರಿಂಗ್ ಹೋದ್ರೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 4 ಗಂಟೆವರೆಗೂ ಕ್ಲಾಸಸ್ ಇರ್ತದೆ. ಅವ್ರು ಟಯರ್ಡ್ ಆಗ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂತಾರೆ. ಅಂದ್ರೆ ಕ್ರೀಡೆಯನ್ನು ಒಂದು ವೃತ್ತಿಯನ್ನಾಗಿ ತೆಗೆದುಕೊಳ್ಳುವ ಒಂದು ಆ ಬದಲಾವಣೆ ನಮ್ಮಲ್ಲಿ ಬರಬೇಕಿತ್ತು. ಈಗ ಬರ್ತಾ ಇದೆ. ಯಾಕಂದ್ರೆ ಮೊದಲು ರಿಕ್ರೂಟ್ಮೆಂಟ್ ಸಿಗ್ತಾ ಇರ್ಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 3% ರಿಸರ್ವೇಶನ್, ಆಮೇಲೆ ಈಗ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ 2%, ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 3% ರಿಸರ್ವೇಶನ್ ಮಾಡ್ತಾರೆ. ಈಗ ಇಲ್ಲೇನೋ ಪ್ರತಿಭೆ ಹೊರಗೆ ಬರ್ಲಿಕ್ಕೆ ನೀವು ಒಂದು ಅವಕಾಶ, ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ರೆ, ಆದ್ರೆ ಈ ಟ್ಯಾಲೆಂಟ್ಗೆ ಮುಂದಿನ ದಿನಗಳಲ್ಲಿ ಅವರ ಪ್ರತಿಭೆಗೆ ಯಾವ ರೀತಿ ಏನಾದ್ರೂ ಸಪೋರ್ಟಿವ್ ಆಗಿ ಏನಾದ್ರೂ ಮಾಡ್ತಾ ಇದ್ದಾರೆ? ಮಾಡ್ತಾ ಇದೀವಲ್ಲಮ್ಮ. ಬಾಸ್ಕೆಟ್ ಬಾಲ್ ಅಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಒಳ್ಳೆ ಮಕ್ಕಳಿಗೆ, ಒಳ್ಳೆ ಆಟಗಾರರಿಗೆ. KO ಅವಾರ್ಡ್ಸ್ ಕೊಡ್ತೀವಿ ಟು ಎನ್ಕರೇಜ್ ದೆಮ್ ಫ್ಯೂಚರ್. ಈಗ ಇಲ್ಲಿ ಯಾರು ಪ್ರತಿಭೆ ತೋರಿಸಿದ ಮಕ್ಕಳು ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವ ರೀತಿ ಅವರ ಪ್ರತಿಭೆಗೆ ಇನ್ನೂ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡಬಹುದು ರಾಜ್ಯ ಸರ್ಕಾರ? ಈಗ ಸ್ಟೇಟ್ ಆಡ್ತಾರೆ, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಇಂಡಿಯಾಗೆ ಆಡ್ತಾರೆ. ಈಗ ಬಾಸ್ಕೆಟ್ ಬಾಲ್ ಅಲ್ಲಿ ಮೊದಲು ಇಂಡಿಯಾಗೆ ತುಂಬಾ ಜನ ಇದ್ರು, ಈಗಲೂ ಆಡ್ತಾ ಇದ್ದಾರೆ. ನಮ್ಮಲ್ಲಿ 2 ಹುಡುಗಿರು ಇವಾಗ ಇಂಡಿಯಾಗೆ ಹೋಗಿದ್ದಾರೆ. ಮೊದಲು ಹುಡುಗಿರಲ್ಲಿ ತುಂಬಾ ಕಮ್ಮಿ ಇರ್ತಾಯಿತ್ತು, ಈಗ ಹುಡುಗಿರಲ್ಲೂ ಹೋಗ್ತಾ ಇದ್ದಾರೆ. ನಮ್ಮ ಮೆನ್ಸಲ್ಲೂ ಶಿಕ್ಷಣಲ್ಲೂ ಹೋಗ್ತಾ ಇದ್ದಾರೆ ಹುಡುಗರು. ಅದಾದ್ಮೇಲೆ ಈಗ ಫಿಬಾ ಏಷ್ಯನ್ ನಮ್ಮ ಕಂಟ್ರಿಯಲ್ಲಿ ಕಂಟಿನ್ಯೂಸ್ ಆಗಿ 5 ಫಿಬಾ ಏಷ್ಯಾ ಯಾರು ಮಾಡಿಲ್ಲ. ಒಂದು ಫಿಬಾ ಏಷ್ಯಾ ಮಾಡ್ಬೇಕಾದ್ರೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಅವ್ರಿಗೆಲ್ಲ 5 ಸ್ಟಾರ್ ಹೋಟೆಲ್ಸ್ ಕೊಡಬೇಕು. ಫಿಬಾ ಏಷ್ಯಾ ನಮ್ಮ ಇಂಡಿಯಾದಲ್ಲಿ ಎಲ್ಲೂ 5 ಟೈಮ್ಸ್ ಮಾಡಿಲ್ಲ, ನಾವು ಮಾಡಿದೀವಿ. ಕ್ರೀಡೆಯಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಬೇಕಾದ್ರೆ ಈ ಮನ ಪರಿವರ್ತನೆ, ಸ್ಪೆಷಲಿ ಪೇರೆಂಟ್ಸ್ ಅಲ್ಲಿ, ಅಂದ್ರೆ ಮಕ್ಕಳಿಗೆ ಹೆಚ್ಚು ಕ್ರೀಡೆಯಲ್ಲಿ ಅವರ ಸಪೋರ್ಟ್ ಕೂಡ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪೇರೆಂಟ್ಸ್ ಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಪ್ರಕಾಶ್? ಆಗಲ್ಲಮ್ಮ, ಪೇರೆಂಟ್ಸ್ ಅಷ್ಟು ಸಪೋರ್ಟ್ ದ ಚಿಲ್ಡ್ರನ್ಸ್. ನನ್ನ ಮಗ ನ್ಯಾಷನಲ್ ಆಡ್ತಾನೆ, ಇಂಟರ್ನ್ಯಾಷನಲ್ ಆಡ್ತಾನೆ ಅಂದ್ರೆ ದೇ ಹ್ಯಾವ್ ಟು ಸಪೋರ್ಟ್. ಕೆಲವು ಮಕ್ಕಳನ್ನ ಏನ್ ಮಾಡ್ತಾರೆ, ಅವ್ರು ಇಂಜಿನಿಯರಿಂಗ್ ಓದಿಸ್ತಾ ಇಲ್ಲ, ಕ್ರೀಡೆಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಬೇರೆ ಡಿಗ್ರಿ ಮಾಡಿಸ್ತಾ ಇದ್ದಾರೆ, ಸ್ಪೋರ್ಟ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಓಕೆ ಪ್ರಕಾಶ್, ಧನ್ಯವಾದಗಳು. ಇಷ್ಟೊಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ರಿ, ಧನ್ಯವಾದಗಳು. ತಮ್ಮ ಹೆಸರು? ಮೋಕ್ಷ ಲೋಕೇಶ್ ಅಂತ ಹೇಳಿ. ಮೋಕ್ಷ ಲೋಕೇಶ್, ನಿಮ್ಮ ಟೀಮಿಗೆ ಇಲ್ಲಿ ಮಿನಿ ಒಲಿಂಪಿಕ್ಸ್ 2024ರಲ್ಲಿ ಬ್ರಾನ್ಸ್ ಮೆಡಲ್ ಸಿಕ್ಕಿದೆ ಅಂತ ಕೇಳಿದೆ. ಹಾ ಹೌದು, ಕೀರ್ತಿ ಅಂತ ಒಬ್ಳಿದ್ರು, ಎಲ್ಲ ಮಿಕ್ಸ್ ಆಗಿತ್ತು ಟೀಮು. ಕಂಗ್ರಾಚುಲೇಷನ್ಸ್ ಎಲ್ಲ ಕೇಳುಗರ ಪರವಾಗಿ. ಬ್ರಾನ್ಸ್ ಮೆಡಲ್ ವಿನ್ ಆಯ್ತಲ್ಲ, ಆ ಖುಷಿಯನ್ನು ಹಂಚಿಕೊಳ್ಳಿ ನಮ್ಮ ಜೊತೆ. ತುಂಬಾ ಖುಷಿ ಆಗ್ತಿದೆ. ನಾವು ತುಂಬಾ ಕಷ್ಟಪಟ್ಟು ಆಡಿದ್ವಿ. ಟೀಮ್ ಅಲ್ಲಿ ಕೋಆರ್ಡಿನೇಷನ್ ಇರ್ಲಿಲ್ಲ, ಆದ್ರೆ ಆಡ್ತಾ ಆಡ್ತಾ ನಮಗೆ ಕೋಆರ್ಡಿನೇಷನ್ ಬಂದು ನಾವು ಬ್ರಾನ್ಸ್ ಮೆಡಲ್ ತಗೊಂಡಿದೀವಿ. ವಿ ಫೀಲ್ ಪ್ರೌಡ್ ಅಬೌಟ್ ಇಟ್.
ಇಲ್ಲಿ ವ್ಯವಸ್ಥೆಗಳು ಹೇಗೆ ಮಾಡಿದ್ದಾರೆ, ಅಂದ್ರೆ ನಿಲ್ಲಿಕ್ಕೆ ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ? ಬಹಳ ಚೆನ್ನಾಗಿದೆ ಅಂತ ಕೇಳಿದೆ. ಹೌದು, ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ತುಂಬಾ ಸಕ್ಕತ್ತಾಗಿದೆ. ಇಲ್ಲಿ ಡಿಫ್ರೆಂಟ್ ಐಟಮ್ಸ್ ದಿನ ಮಾಡಿರ್ತಾರೆ. ಬೆಳಗ್ಗೆ ತಿಂಡಿ, ಊಟ ಮತ್ತೆ ರಾತ್ರಿ ಊಟ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲೂ ತಿಂದಿರ್ಲಿಲ್ಲ ಈ ತರ ಊಟ. ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಇಷ್ಟು ಖುಷಿ ಆಗಿದೆ. ಬಹುಶಃ ಇಲ್ಲೇ ನಿಲ್ಬೇಕಂತ ಅನಿಸುತ್ತಾ? ಹೌದು, ಇಲ್ಲೇ ಇರ್ಬೇಕಂತ ಅನಿಸ್ತಿದೆ. ನಿಮ್ಮ ಟೀಮ್ ಮೇಟ್ಸ್ ಇದಾರಲ್ಲ, ನಿಮಗೂ ಹಾಗೆ ಅನಿಸುತ್ತಾ? ನಿಮ್ಮ ಹೆಸರು? ನಮ್ಮ ಹೆಸರು ನಿಧಿದೇವ್. ನಮಗೂ ಹಂಗೆ ಅನಿಸಿದೆ. ಅಂದ್ರೆ ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಊಟ ತಿಂಡಿ ಎಲ್ಲಾನು ಚೆನ್ನಾಗಿ ಕೊಡ್ತಿದ್ದಾರೆ. ಇಲ್ಲೇ ಇದ್ದು ಹೋಟೆಲ್ ಎಲ್ಲ ಇದೆ, ನಮಗೆ ಸ್ಟೇ ಆಗಕ್ಕೆಲ್ಲ. ಈ ಟೂರ್ನಮೆಂಟ್ ಗೆ ಮಿನಿ ಒಲಿಂಪಿಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಒಲಿಂಪಿಕ್ಸ್ ಅಂತ ಒಂದು ಅನುಭವ ಆಗುತ್ತಾ? ಅಂದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದು ಗೆದ್ದಿದೀವಿ ಅಂತ. ನಮ್ ಜೊತೆ ಈಗ ಬೆಂಗಳೂರಿನ MCHS ಕ್ಲಬ್ ನ ಅನುಷ್ಕಾ ಅವರಿದ್ದಾರೆ. ಇವರ ಟೀಮ್ ಈಗಾಗಲೇ ಸೂಪರ್ ಸೆಮಿಫೈನಲ್ ಲೀಗ್ ಬಂದಿದೆ. ಮಿನಿ ಒಲಿಂಪಿಕ್ಸ್ ಅಲ್ಲಿ ಈಗ ನಿಮ್ಮ ಟೀಮ್ ಸೆಮಿಫೈನಲ್ ಬಂದಿದ್ರೆ ಅಂತ ಹೇಳಿದ್ರಿ. ವಾಟ್ ಇಸ್ ಯುವರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್? My experience has been good. It's been really fun playing these matches, playing with my team. It's been really fun waiting to play the next few matches, and I'm confident about how my team's going to play. ಇಲ್ಲಿ ಓವರ್ ಆಲ್ ವಾತಾವರಣ ಹೇಗಿದೆ? Atmosphere ಪಾಸಿಟಿವ್ ಇದೆ, ಚೆನ್ನಾಗಿದೆ. ಎಲ್ಲರ ಜೊತೆ ಆಡಕ್ಕೆ, ಟೀಮ್ ನ ಹೆಲ್ಪ್ ಮಾಡಕ್ಕೆ ಮತ್ತೆ ಟೀಮ್ ನ ಚೇರ್ ಮಾಡಕ್ಕೆ ಚೆನ್ನಾಗಿ ಫೀಲ್ ಆಗುತ್ತೆ. ನಾವು ಬಾಸ್ಕೆಟ್ಬಾಲ್ ಆಡ್ತೀವಿ. ಸೂಪರ್ ಲೀಗ್ ಕ್ವಾಲಿಫೈ ಆಗಿದ್ದೀವಿ ನಾವು. ಯಾವ ಕ್ಲಬ್ ಗೆ ಆಡ್ತಿದ್ದಾರೆ ನೀವು? ನಾವು ಇವಾಗ HS ಕ್ಲಬ್ ಗೆ ಆಡ್ತೀವಿ, HBRP. ನಿಮ್ಮ ಹೆಸರು? ನನ್ನ ಹೆಸರು ನಿಹಾಲ್. ನಿಹಾಲ್, ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಆಯ್ತು ಅಂತ ಕೇಳಿದೆ ಸೂಪರ್ ಲೀಗ್ ಗೆ ಎಂಟರ್ ಆಗುವಾಗ. ಅದರ ಸ್ವಲ್ಪ ಅನುಭವಗಳನ್ನು ಹೇಳ್ಬೋದಾ? ಕೆನ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್? ಮ್ಯಾಚ್ ತುಂಬಾ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗೂ ಇತ್ತು. ಬಟ್ ಎಲ್ಲರೂ ಚೆನ್ನಾಗಿ ಆಡಿದ್ವಿ. ಆದ್ರೆ ಕೆಲವು ಕಡೆ ಸ್ವಲ್ಪ ವಿ ವರ್ ಲ್ಯಾಕಿಂಗ್ ಆನ್. ಬಟ್ ಓವರ್ ಆಲ್ ನಾವು ಚೆನ್ನಾಗಿ ಆಡಿದ್ವಿ. ಕೆಲವು ಸತಿ ಪಾಯಿಂಟ್ ಗಳು ಹಾಕಿ ನಾವು ಲೀಡ್ ತಗೊಂತಿದ್ವಿ, ಆದ್ರೆ ಮತ್ತೆ ನಾವು ವಿ ವರ್ ಲೂಸಿಂಗ್ ದ ಲೀಡ್. ಸೊ ಆ ತರ ಥ್ರಿಲ್ಲಿಂಗ್ ಎಲ್ಲ ಇಬ್ರು ಟೀಮ್ ಅವರು ಚೆನ್ನಾಗಿ ಆಡ್ತಿದ್ರು. ಫೈನಲ್ ಸ್ಕೋರ್ 73-69 somewhere around that. ಸೊ ವೆರಿ ಕ್ಲೋಸ್. ಓವರ್ ಈ ತರದ ಒಂದು ಅಟ್ಮಾಸ್ಫಿಯರ್, ಫೆಸ್ಟಿವ್ ಅಟ್ಮಾಸ್ಫಿಯರ್ ಇಲ್ಲಿ ಇದೆ. ಈ ತರದ ಮಿನಿ ಒಲಿಂಪಿಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ನಿಮ್ಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದು ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗಿದೆ ಹೇಳ್ಬಹುದಾ ನಿಹಾಲ್? ತುಂಬಾ ಆಪರ್ಚುನಿಟಿ ಸಿಕ್ಕಿದೆ. ಆಮೇಲೆ ಲೈಕ್ ಈ ತರ ಎಕ್ಸ್ಪೀರಿಯನ್ಸ್ ಗಳನ್ನ ಅನುಭವ ಮಾಡಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಇಟ್ ಇಸ್ ಓವರ್ ಆಲ್ ವೆರಿ ನೈಸ್. ಬಾಸ್ಕೆಟ್ ಬಾಲ್ ಅಲ್ಲಿ ತಾವು ಆಡ್ತಾ ಇದ್ದೀರಾ, ಇದರಲ್ಲಿ ಇನ್ನೂ ಮುಂದುವರಿಬೇಕಂತ ಅನಿಸುತ್ತಾ ಅಥವಾ ಒಂದು ಹಂತದಲ್ಲಿ ಸ್ಟಡೀಸ್ ಕಡೆಗೆ ಹೆಚ್ಚು ಗಮನ ಕೊಡಬೇಕಂತ ಅನಿಸುತ್ತಾ? ನಿಮ್ಮ ತಂದೆ ತಾಯಿಯವರ ಸಪೋರ್ಟ್ ಹೇಗಿದೆ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತೀರಾ? ನಮ್ಮ ತಂದೆ ತಾಯಿಯವರು ಯಾವಾಗ್ಲೂ ಲೈಕ್ ಹೋಗು ಆಡು ಅಂತ ಕೇಳ್ತಾ ಇರ್ತಾರೆ. ಆಮೇಲೆ ಇಂಟ್ರೆಸ್ಟ್ ಅಂತೂ ಲೂಸ್ ಆಗಲ್ಲ. ಇಟ್ ಇಸ್ ವೆರಿ ಫನ್ ಟು ಪ್ಲೇ ಅಂಡ್ ಓದೋದ್ರಲ್ಲೂ ಸ್ವಲ್ಪ ಗಮನ ಕೊಡಬೇಕು. ಬಟ್ ಬಾಸ್ಕೆಟ್ ಸೊ ಇಟ್ ಹ್ಯಾಸ್ ಟು ಗೋ ಸೈಡ್ ಬೈ ಸೈಡ್. ಹೌದು. ಈ ಗೇಮ್ಸ್ ಅಲ್ಲಿ ಇರುವುದರಿಂದ ಅಂದ್ರೆ ಬಿಕಾಸ್ ಆಫ್ ದೀಸ್ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್, ಹೌ ಇಟ್ ಹ್ಯಾಸ್ ಮೋಲ್ಡೆಡ್ ಆರ್ ಇಂಪ್ರೂವ್ಡ್ ಯುವರ್ ಪರ್ಸನಾಲಿಟಿ? ಯಾವ ರೀತಿ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಇದು ಸಹಾಯ ಆಗಿದೆ ಅಂತ ಹೇಳ್ಬೋದಾ ನಿಹಾಲ್? ಯೂನಿಟಿ ವೈಸ್ ತುಂಬಾ ಒಳ್ಳೇದಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಆಡ್ತೀವಿ. ದೈಹಿಕವಾಗಿ ನಾವೆಲ್ಲರೂ ಐ ಬಿಕಮ್ ಮೋರ್ ಲೈಕ್ ಫಿಟ್ ಅಂಡ್ ಐ ಬಿಕಮ್ ಮೋರ್ ಲೈಕ್ ಸ್ಟ್ರೆಸ್ಲೆಸ್. ಸೊ ಇಟ್ಸ್ ಬಿಕಮ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಡಿ ಬಾಸ್ಕೆಟ್ ಬಾಲ್. ಈಗ ಏನ್ ಹೇಳ್ತಾರೆ, ಮಕ್ಕಳ ಓವರ್ ಆಲ್ ಬೆಳವಣಿಗೆಗೆ ಓದಿನ ಜೊತೆ ಆಟ ಕೂಡ ಬಹಳ ಮುಖ್ಯ ಅಂತ ಹೇಳಿ. ಸೊ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್. ಅಂದ್ರೆ ಆಡುವುದರಿಂದ ಕೂಡ ನಿಮ್ಗೆ ಕಲಿಯುವಿಕೆಗೆ ಹೆಚ್ಚಿನ ಸಹಾಯ ಆಗುತ್ತೆ ಅಂತ ಹೇಳಿ. ಹೌದಾ? ಹೌದು, ಕರೆಕ್ಟ್ ಅನ್ಸುತ್ತೆ. ಈ ಆಟದಲ್ಲೂ ನಾವು ಬುದ್ಧಿ ಉಪಯೋಗಿಸಬೇಕು. ಆಮೇಲೆ ಹ್ಯಾವ್ ಟು ಯೂಸ್ ಸ್ಮಾರ್ಟ್ನೆಸ್. ಐ ಫೀಲ್ ಇಟ್ಸ್ ಕರೆಕ್ಟ್. So it has to go together, studies as well as sports, alva Nihal? Yeah. Okay, thank you so much for speaking to us. Yeah. Thank you. ತಮ್ಮ ಹೆಸರು? ನರೇಶ್ ಅಂತ, HS ಬಾಸ್ಕೆಟ್ಬಾಲ್ ಕ್ಲಬ್ ಚೀಫ್ ಕೋಚ್. ಈಗ ಲೀಗ್ ಹಂತದ ಮ್ಯಾಚ್ಗಳು ನಡೀತಾ ಇವೆ. ಯಾವ ರೀತಿ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳ್ಬೋದಾ ನೀವು? ಅಟ್ಮಾಸ್ಫಿಯರ್ ಅಂದ್ರೆ ಫಸ್ಟ್ ಆಫ್ ಆಲ್ ಆ ಹೆಸರಲ್ಲಿ ಒಲಿಂಪಿಕ್ಸ್ ಅನ್ನೋ ಒಂದು ವರ್ಡ್ ಸೇರಿಸಿರೋದ್ರಿಂದ ಬೂಸ್ಟಿಂಗ್ ಲಾಟ್ ಎಲ್ಲರಿಗೂ, ಮಕ್ಕಳಿಗಾಗ್ಲಿ ಪೇರೆಂಟ್ಸ್ಗಾಗ್ಲಿ. ಇಟ್ ಇಸ್ ಆಫ್ಟರ್ ಆಲ್ ಇದು 3ನೇದು ಆವೃತ್ತಿ ಇವಾಗ ನಡೀತಾ ಇರೋದು. ಬಟ್ ಆದ್ರೂ ಸಹಿತ ದ ಕ್ರೇಜ್ ಹ್ಯಾಸ್ ಗಾನ್ ಥ್ರೂ ಔಟ್ ದ ಸ್ಟೇಟ್. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಈವೆಂಟ್ಗೆ ತುಂಬಾ ಅಂದ್ರೆ ಎಲ್ಲಾ ಸ್ಟೇಟ್ಸ್ ಇಂದ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಇಂದ ಟೀಮ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಅಂಡರ್ 14 ಕ್ಯಾಟಗರಿ ಮಾಡ್ತಾರಿಂದ ಈ ಏಜ್ ಕ್ಯಾಟಗರಿಯಲ್ಲಿ ಮಕ್ಕಳಿಗೆ ತುಂಬಾನೇ ಅವಕಾಶ ಸಿಗ್ತದೆ. ಅದರಲ್ಲೂ ಸ್ಪೆಷಲಿ ಬಾಸ್ಕೆಟ್ಬಾಲ್ ಏನಂದ್ರೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಪ್ಲಾನ್ ಮಾಡಿ ಅಂಡರ್ 13 ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಈಗ ನೆಕ್ಸ್ಟ್ ನಮ್ದು ಅಂಡರ್ 13 ನ್ಯಾಷನಲ್ಸ್ ಬೇರೆ ಬರ್ತಾ ಇದೆ. ಸೊ ಆ ನ್ಯಾಷನಲ್ಸ್ಗೆ ಇದೊಂಥರ ಪ್ರಿಪರೇಷನ್ ಗೇಮ್ಸ್ ತರಾನು ಇರುತ್ತೆ. ಎಲ್ಲಾ ಪ್ಲೇಯರ್ಸ್ ಫಿಟ್ ಆಗಿರ್ತಾರೆ. ಟೀಮ್ ಪರ್ಫಾರ್ಮೆನ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ 2 ವರ್ಷಕ್ಕೊಂದ್ಸಲಿ ನಡೆಯೋದ್ರಿಂದ ಇದು ಅಂಡರ್ 14 ಕ್ಯಾಟಗರಿ ಮಕ್ಕಳಿಗೆ ತುಂಬಾನೇ ಅವಕಾಶಗಳು ಸಿಗ್ತದೆ. ಫೈನಲ್ ಚಾನ್ಸ್. ಅಂಡರ್ 13 ಇಂದ 16 ಹೋಗ್ಬೇಕಂದ್ರೆ 3 years ಗ್ಯಾಪ್ ಬೇಕು. ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈ ಬಿಟ್ವೀನ್ ಗ್ಯಾಪ್ ಅಲ್ಲಿ ಅಂಡರ್ 14 ಕ್ಯಾಟಗರಿಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಈಗ ಲಾಸ್ಟ್ ಎಡಿಷನ್ ಅಲ್ಲಿ ನಮ್ಮ ಟೀಮ್ ರನ್ನರ್ಸ್ ಆಯ್ತು. ಈ ಸಲ ಕಾಂಪಿಟೇಷನ್ ಟಾಪ್ 4 ಟೀಮ್ಸ್ಗೆ ಎಲ್ಲಾನು ಈಕ್ವಲ್ ಚಾನ್ಸಸ್ ಇದೆ. ಒಂದ್ ಮ್ಯಾಚ್ ಅವ್ರು
ಅವ್ರು ಗೆಲ್ತಾರೆ, ಒಂದು ಮ್ಯಾಚ್ ಇವ್ರು ಗೆಲ್ತಾರೆ. ಸೊ ಲೀಗ್ ಹಂತದಲ್ಲಿ ಕರ್ನಾಟಕದಲ್ಲಿ ಟಾಪ್ 4 ಟೀಮ್ಸ್ ದೇ ಆರ್ ಡೂಯಿಂಗ್ ರಿಯಲಿ ಗುಡ್. ಅಂಡ್ ಈ ಟಾಪ್ ಟೀಮ್ಸ್ ಇಂದಾನೆ ತುಂಬಾ ಜನ ಪ್ಲೇಯರ್ಸ್ ನ್ಯಾಷನಲ್ಸ್ಗೂ ಹೆಲ್ಪ್ ಆಗುತ್ತೆ ಅವರಿಗೆ. ಇಸ್ ದೇರ್ ಅ ಕ್ಲಿಯರ್ ಡಿವೈಡ್ ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಂತ ಒಂದು ಡೆವಲಪ್ಡ್ ಜಿಲ್ಲೆಯಲ್ಲಿ ದ ಪ್ಲೇಯರ್ಸ್ ದೇರ್ ಆರ್ ಲಾಟ್ ಆಫ್ ಕ್ಲಬ್ಸ್ ವೇರ್ ದೇ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಪ್ರಾಕ್ಟೀಸ್. ವೆರಸ್ ಈಗ ಬೇರೆ ಜಿಲ್ಲೆಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಈ ತರದ ಒಂದು ಅವಕಾಶಗಳು ಇವೆಯಾ? ಎಲ್ಲಾ ಗೇಮ್ಸ್ ನೋಡಿದಾಗ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ. ನಿನ್ನೆ ನಾನು ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೆ ಎಲ್ಲೆಲ್ಲಿಂದ ಮಕ್ಕಳಿದ್ದಾರೆ. ಯಾಕಂದ್ರೆ ನಾನು ನಾರ್ತ್ ಕರ್ನಾಟಕದವನು, ನಾನು ನಮ್ಮ ಕಡೆಯಿಂದ ಯಾರಾದ್ರೂ ಇದ್ದಾರೆ ಅಂತ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಆಲ್ ಎಲ್ಲಾ ಮಕ್ಕಳು ಔಟ್ ಆಫ್ ಬ್ಯಾಂಗ್ಳೂರಿಂದಾನೇ ಇದ್ದಾರೆ. ಮ್ಯಾಕ್ಸಿಮಮ್ ಹುಡುಗರು ನೀವು ಯಾರನ್ನೇ ತಗೊಳ್ಳಿ, ಹಾಕಿ ತಗೊಳ್ಳಿ, ಫುಟ್ಬಾಲ್ ತಗೊಳ್ಳಿ, ಅಫ್ಕೋರ್ಸ್ ಲೋಕಲ್ ಟ್ಯಾಲೆಂಟ್ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಏನಾಗ್ತದೆ, ಪೋಸ್ಟ್ ಕೋವಿಡ್ ಏನಾಗ್ತದೆ, ಎಲ್ಲರೂ ಪೇರೆಂಟ್ಸ್ಗೆ ಅವೇರ್ನೆಸ್ ಬಂದಿದೆ, ಫಿಟ್ನೆಸ್ ಮಾಡಿಸಬೇಕು, ಮಕ್ಕಳು ಫಿಟ್ ಆಗಿರಬೇಕು, ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು, ಸೈಕಲಾಜಿಕಲಿ ಇಟ್ ಈಸ್ ಹೆಲ್ಪಿಂಗ್ ದೆಮ್ ಎ ಲಾಟ್. ಸೊ ಹಂಗಾಗಿ ಆ ಸ್ಟಡೀಸ್ ಅಲ್ಲೂ ಹೆಲ್ಪ್ ಆಗ್ತಿರೋದ್ರಿಂದ ಆಲ್ ಓವರ್ ಕರ್ನಾಟಕ, ಇಂಡಿಯಾ ಎಲ್ಲಾ ಕಡೆನೂ ರೂರಲ್ ಟ್ಯಾಲೆಂಟ್ ತುಂಬಾ ಮೇಲೆ ಬರ್ತಾ ಇದೆ. So you are saying that there is a paradigm shift in the thinking of parents also towards sports. Yes, 100%. ಇವಾಗ ನನ್ನ ಅಕಾಡೆಮಿಯಲ್ಲಿ ನನಗೆ ಬರ್ತಿರೋ ಮಕ್ಕಳಿಗೆ ನಾವೇನಂದ್ರೆ ಫಸ್ಟ್ ಮಕ್ಕಳ ಜೊತೆ ಬಾಂಡಿಂಗ್ ಬೆಳೆಸ್ಕೊಂತೀವಿ. ಒಂದ್ಸಲಿ ನಮ್ಗೆ ಆ ಬಾಂಡಿಂಗ್ ಬಂದ್ಮೇಲೆ ಪೇರೆಂಟ್ಸ್ ಎಷ್ಟು ಅವ್ರು ಕೇಳ್ತಾರೋ ಮಾತು, ನಮ್ಮ ಮಾತನ್ನು ಅಷ್ಟೇ ಕೇಳ್ತಾರೆ ಗುರುಗಳಾಗಿ. ಸೊ ಅವಾಗ ಏನಾಗುತ್ತೆ, ಸ್ಲೋಲಿ ವಿ ಟ್ಯಾಪ್ ದೇರ್ ಸ್ಟಡೀಸ್, ಮತ್ತೆ ಅವ್ರದ್ದು ಡಯಟ್, ಅವ್ರದ್ದು ಸೋಷಿಯಲ್ ಬಿಹೇವಿಯರ್, ಮನೆಯಲ್ಲಿ ಯಾವ ತರ ಬಿಹೇವ್ ಮಾಡ್ತಾರೆ, ಪೇರೆಂಟ್ಸ್ ಜೊತೆ ಯಾವ ತರ ಇರ್ತಾರೆ, ದೊಡ್ಡವ್ರ ಜೊತೆ ಯಾವ ತರ ಇರ್ತಾರೆ, ಸ್ಕೂಲಲ್ಲಿ ಯಾವ ತರ ಬಿಹೇವ್ ಮಾಡ್ತಾರೆ. ವಿ ಕಾಂಟ್ ಬಿ ಸೆಲ್ಫಿಶ್ ಆಸ್ ಅ ಕೋಚ್ ಓನ್ಲಿ ಟು ಯೂಸ್ ದೆಮ್ ಆನ್ ದ court for 2 hours in a day. We are dealing with the future generation of India. So our later stages ಅಲ್ಲಿ ಏನೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದನ್ನು ಅದು ರಿಗ್ರೆಟ್ ನಮ್ಮೇಲೇನೂ ಇರುತ್ತೆ. ಕಮಿಂಗ್ 1 decade ಅಲ್ಲಿ ಸ್ಪೋರ್ಟ್ಸ್ ಗೆ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ರೈಟ್ ನೌ ಇನ್ ದ ವರ್ಲ್ಡ್, ಇಂಡಿಯಾ ಇಸ್ ದ ಬೂಸ್ಟಿಂಗ್ ಸ್ಪೋರ್ಟ್ಸ್ ಎಕಾನಮಿ ಕಂಟ್ರಿ ಇನ್ ದ ವರ್ಲ್ಡ್. ಆಸ್ ಇಫ್ ನೌ ಸ್ಪೋರ್ಟ್ಸ್ ಎಕಾನಮಿ ಅನ್ನೋದು ಎಕ್ಸ್ಪೋನೆನ್ಷಿಯಲ್. ಎಸ್, ಅದೇ ತರ ಸ್ಪಾನ್ಸರ್ಶಿಪ್ಸ್ ಸಿಗ್ತಾ ಇದೆ ಮಕ್ಕಳಿಗೆ. ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ ಅವ್ರ ಸ್ಟಡೀಸ್ ಮತ್ತೆ ಅವ್ರ ನ್ಯಾಷನಲ್ಸ್ ಆಡಿರೋ ಪರ್ಫಾರ್ಮೆನ್ಸ್ ಮೇಲೆ ದೇ ಆರ್ ಗೆಟಿಂಗ್ ಲಾಟ್ ಆಫ್ ಸೀಟ್ಸ್ ಆಲ್ಸೋ. ಇವಾಗ ಯಾವ್ದೋ ಹುಡುಗ ನ್ಯಾಷನಲ್ಸ್ ಹೋಗಿ ಮಾರ್ಕ್ಸ್ ಕಮ್ಮಿ ಆಗಿರುತ್ತೆ, ಅವ್ನು ನ್ಯಾಷನಲ್ಸ್ ಆಡ್ಬಿಟ್ಟು ಆ ನ್ಯಾಷನಲ್ ಸರ್ಟಿಫಿಕೇಟ್ ತಗೊಂಡೋಗಿ ಯಾವ್ದಾದ್ರು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಕೊಟ್ಟರೆ ದೇ ಆರ್ ಆಫರಿಂಗ್ ಅ ಸ್ಕಾಲರ್ಶಿಪ್ ಫಾರ್ ದೆಮ್. ಈ ಮಿನಿ ಒಲಿಂಪಿಕ್ಸ್ 2024ರಲ್ಲಿ ಭಾಗವಹಿಸಲು ಆಗಮಿಸಿದ ಮಕ್ಕಳ ಪೋಷಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತಮ್ಮ ಹೆಸರು? ರೀನಾ. ಎಲ್ಲಿಂದ ಬಂದಿದ್ದೀರಾ? ನಾವು ಚಿಕ್ಕಮಗಳೂರಿಂದ. ನಮ್ಮ ಮಕ್ಕಳೆಲ್ಲ ನೆನ್ನೆ ಬಂದಿದ್ದಾರೆ. ನಾವು ನಮ್ಮ ಮಕ್ಕಳದು ಮ್ಯಾಚ್ ನೋಡಕ್ಕೆ ಇವತ್ತು ಮಾರ್ನಿಂಗ್ ಬಂದಿರೋದು. ಯಾವ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ನಿಮ್ಮ ಮಗಳು? ಶಿ ಇಸ್ ಪ್ಲೇಯಿಂಗ್ ಟೈಕ್ವಾಂಡೋ. ಹೇಗಿದೆ ಈ ಸ್ಪೋರ್ಟ್ಸ್ ವಾತಾವರಣ ಅಥವಾ ಈ ಒಂದು ಫೆಸ್ಟಿವ್ ವಾತಾವರಣ ಅಂತ ಹೇಳ್ಬೋದು as far as sports is concerned? ಸೊ ನಿಮ್ಮ ಅನುಭವ ಹೇಗೆ? ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಎನ್ಕರೇಜಿಂಗ್ ಫಾರ್ ದ ಸ್ಮಾಲ್ ಕಿಡ್ಸ್, ಎಸ್ಪೆಷಲಿ ನಮ್ಮ ಮಕ್ಕಳು when they play in Chikmagalur and all, they didn't see this. ಇಷ್ಟೊಂದು ದೊಡ್ಡ ಎಕ್ಸ್ಪೋಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. When they came and saw, Mama, I'm so scared, it's so huge and so many participants ಅಂತ ಹೇಳಿ ಅವ್ರು ತುಂಬಾ ಖುಷಿ ಆಗಿದೆ. And she has boldly faced it. And my daughter has won bronze, so I'm happy about it. Congratulations. Thank you. So ಚಿಕ್ಕಮಗಳೂರಿಂದ ಬಂದಿದ್ದೀರಿ, ಇಷ್ಟ ಒಂದು ದೊಡ್ಡ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಮಗಳು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಗ್ರೇಟ್. ಚಿಕ್ಕಮಗಳೂರಲ್ಲಿ ಈ ತರದ ಒಂದು ಫೆಸಿಲಿಟೀಸ್ ಇದೆ ಅಂತ ಅನಿಸುತ್ತಾ, ಅಥವಾ ಅಲ್ಲಿ ಏನಾದ್ರು ಇನ್ನೂ ಹೆಚ್ಚು ಫೆಸಿಲಿಟೀಸ್ ಬೇಕು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಆಕ್ಚುಲಿ ನೋಡಕ್ ಹೋದ್ರೆ ಸೇಂಟ್ ಮೇರಿಸ್ ಸ್ಕೂಲ್ ಅಲ್ಲಿ ದೇ ಆಲ್ರೆಡಿ ಹ್ಯಾವ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಕೋಚಿಂಗ್ ಕೊಡ್ತಾರೆ. ವಾಟ್ ಎವರ್ ದೇ ಆರ್ ಇಂಟ್ರೆಸ್ಟೆಡ್ with, they have like kabaddi, basketball, football and all. Every sport ಅಲ್ಲಿ ಕೋಚಿಂಗ್ ಕೊಡ್ತಾರೆ. But taekwondo was not that effective, but I hope like henceforth they will be making it more ಇದು. ಇಲ್ಲಿರುವ ಫೆಸಿಲಿಟೀಸ್ ಬಗ್ಗೆ, ಅಂದ್ರೆ ನಿಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡುವ ಫೆಸಿಲಿಟೀಸ್ ಬಗ್ಗೆ ಹೇಳ್ಬಹುದಾ? ಅಂದ್ರೆ ಮಕ್ಕಳ ಜೊತೆ ಪೇರೆಂಟ್ಸ್ಗೂ ಏನಾದ್ರೂ ಅವಕಾಶ ಇದೆಯಾ ಇಲ್ಲಿ ಬೋರ್ಡಿಂಗ್? ಇಲ್ಲ, ಇಟ್ಸ್ ಓನ್ಲಿ ಫಾರ್ ದ ಕಿಡ್ಸ್. ಮಕ್ಕಳಿಗೆ ಪಾರ್ಟಿಸಿಪೆಂಟ್ಸ್ ಮಾತ್ರ ಅಂಡ್ ಫಾರ್ ದ ಕೋಚ್ ಮಾತ್ರ ಇರೋದು. ಸೊ ನೀವು ನಿಮ್ಮ ಸ್ವಂತ ಖರ್ಚಿಂದ ಬಂದಿದ್ರಿ? ಹೌದು. ವಾಟ್ ಅಬೌಟ್ ದ ಫುಡ್ ಮತ್ತೆ ಅದರ್ ಫೆಸಿಲಿಟಿ, ಇದ್ರ ಬಗ್ಗೆ ನಿಮ್ಮ ಮಗಳು ಏನಾದ್ರು ಹೇಳಿದ್ಲ? ಫುಡ್ ಇಸ್ ಗುಡ್ ಅಂದ್ರು. ಇಟ್ಸ್ ಅ ವೆಜಿಟೇರಿಯನ್ ಫುಡ್ ದಟ್ ಇಸ್ ಬಿಂಗ್ ಸರ್ವ್ಡ್. ಸೊ ಚೆನ್ನಾಗಿದೆ ಅಂತಂದ್ರು. ದೇ ಕ್ಯಾನ್ ಹ್ಯಾವ್ ಅನ್ಲಿಮಿಟೆಡ್, ಸೊ ಇಟ್ಸ್ ಗುಡ್. ಈ ತರದ ಎಕ್ಸ್ಪೋಸ್ ಆದ ನಂತರ ಮುಂದೆ ಏನು ಅನ್ನುವ ಪ್ರಶ್ನೆ ಬಂದೇ ಬರ್ತದೆ. ಸೊ ವಾಟ್ ಡು ಯು ಫೀಲ್ that the next step for you, for your daughter? Encouraged to give her more and more coaching actually. So I'm looking forward to get into gold medals. In fact, she herself was very disappointed for not getting gold, and I said no, you still have many more chances. Nin ಮಾಡಬಹುದು. So next nin sumar ಅವಕಾಶ ಸಿಗುತ್ತದೆ. So she is very much awaiting for it. Actually this is the right age to choose what is the right sport for her. Nan maklu, like when I see her, she is actually bold. So now I'm confirmed that she's good in taekwondo. So she will definitely continue, with more medals. Okay. So all the best to you and your daughter. Thank you so much for talking to us here. Thank you. My pleasure. ಬೆಂಗಳೂರಿನಲ್ಲಿ ಇಂದು ಮುಕ್ತಾಯಗೊಂಡ ತೃತೀಯ ಮಿನಿ ಒಲಿಂಪಿಕ್ಸ್ ಕ್ರೀಡಾಕೂಟ 2024ರ ವರದಿಯನ್ನ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್, ಸಹಕಾರ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.